Back to our YouTube channel, Commerce Review. Income tax to the chapter 1 10 maximum problem na ನೋಡೋಣ. ಕ್ಯಾಪಿಟಲ್ ಗೇನ್ ಮ್ಯಾಗ ಯಾವ ತರ ಕೇಳ್ತಾರ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ಸ್ ಆಫ್ ಮಿಸ್ ನೇಹಾ ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25 ಅಂತ ಹೇಳ್ಯಾರ. ಪರ್ಟಿಕ್ಯುಲರ್ ಈ ತರ 10 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಒಂದು ಜ್ಯುವೆಲರಿ ಒಂದು ಕೊಟ್ಟಿದ್ರು. ಬಟ್ 10 ಮಾರ್ಕ್ಸಿಗೆ ಈ ತರ 3 ಅಸೆಟ್ನ ಕೊಟ್ಟಿರ್ತಾರೆ. ಏನೇನು ಕೊಟ್ಟಾರ? ರೆಸಿಡೆನ್ಷಿಯಲ್ ಹೌಸ್ ಕೊಟ್ಟಾರ, ಜ್ಯುವೆಲರಿ, ನಾನ್ ಲಿಸ್ಟೆಡ್ ಶೇರ್ಸ್ ಅಂತ ಕೊಟ್ಟಾರ. ಬಟ್ ನಿಮಗೆ ಜಸ್ಟ್ 2 ಕೊಡ್ಬೋದು, ಯಾಕಂದ್ರೆ 3 ಕೊಟ್ಟರೆ ಜಾಸ್ತಿ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಓನ್ಲಿ 2 ರೆಸಿಡೆನ್ಷಿಯಲ್ ಹೌಸ್ ಜ್ಯುವೆಲರಿ ಮೇಲೆ ಆದರೂ ಕೊಡ್ಬೋದು, ಇಲ್ಲ ಶೇರ್ಸ್ ಆರ್ ಜ್ಯುವೆಲರಿ ಮೇಲೆ ಕೊಡ್ಬೋದು. ಫಸ್ಟ್ ಒನ್ ಏನೈತಿ? ಕಾಸ್ಟ್ ಆಫ್ ಅಕ್ವೈಸೇಷನ್ ಐತಿ. ನೆಕ್ಸ್ಟ್ ಇಯರ್ ಆಫ್ ಅಕ್ವೈಸೇಷನ್. ಕಾಸ್ಟ್ ಆಫ್ ಎಡಿಷನ್ಸ್, ಇಯರ್ ಆಫ್ ಎಡಿಷನ್ಸ್. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಯರ್ ಆಫ್ ಇಂಪ್ರೂವ್ಮೆಂಟ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಸೇಲ್ಸ್ ಪ್ರೊಸೀಡ್. ಇದನ್ನ ಫಸ್ಟ್ ತಗೋತೇವೆ ನಾವು, ಇಯರ್ ಆಫ್ ಸೇಲ್. The fair market value of the house property and jewelry on 1/4/2001 was 12 lakh and 14 lakh. Cost of acquisition ಇಲ್ಲಿ ಎಷ್ಟೈತಿ? 8 lakh 10 lakh ಐತಿ. ಸೊ ಎರಡು ಕಂಪೇರ್ ಮಾಡಿ ಯಾರು ಜಾಸ್ತಿ ಐತಿ ಆ ಅಮೌಂಟಿಗೆ ನಾವು ಡಿವೈಡ್ ನಮ್ಮ ಇನ್ಫ್ಲೇಷನ್ ಅಮೌಂಟ್ ತಗೋತೀವಿ ರೆಸ್ಪೆಕ್ಟಿವ್ಲಿ. He has purchased a new residential house costing 8 lakh on 2/2/23. The cost inflation index were for 2001 to 100, 4 to 5, 113, 5 to 6, 117, 6 to 7, 112, 22, 23, 331. Calculate the income from capital gain ಅಂತ ಹೇಳ್ಯಾರ. ಸೊ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೋತೀವಿ. ಫಸ್ಟ್ ಹೌಸ್ ಕೊಟ್ಟಾರೆ, ಅದರ ಇದು ಮಾಡ್ತೀವಿ. ಫಸ್ಟು ಫಾರ್ಮ್ಯಾಟ್ ಸೇಲ್ಸ್ ತಗೋತೀವಿ. ಸೇಲ್ಸ್ ಪ್ರೊಸೀಡ್. $5,22,614. ಇದಕ್ಕೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದ್ರೆ ಲೆಸ್ ಮಾಡ್ತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನ್ರಿ ಇದ್ರೆ ಲೆಸ್ ಮಾಡಿ ಅದನ್ನ ಹಚ್ಕೊಳ್ರಿ. ಕೊಟ್ಟಾರ ಏನೋ ಚೆಕ್ ಮಾಡ್ಕೊರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಐತಿ 15,000. ಆಮೇಲೆ ಲೆಸ್ ಮಾಡ್ಕೊಂಡು ಅಷ್ಟು ಕೊಡಿ 15,000. ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ಗೆ ಫಸ್ಟ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಎಷ್ಟೈತಿ? 8 lakh. ಮತ್ತೇನಾದರೂ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಾರ ಚೆಕ್ ಮಾಡ್ಕೋತೀವಿ. ಎಸ್ ಕೊಟ್ಟಾರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೈತಿ? 12 lakh ಐತಿ, ಇಲ್ಲ 8 lakh ಐತಿ. ಸೊ ನಾವು ಯಾವ್ದು ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿ ಅಂತ ತಗೋತೀವಿ. ಸೊ 12 lakhs ಜಾಸ್ತಿ ಐತಿ, ಸೊ ನಾನು 12 lakh ತಗೋತೀನಿ. 12 lakh ಡಿವೈಡ್ ಬೈ 2001 ಅಂತ ಐತಿ. ಸೊ 2001 ಇಂದ ಇನ್ಫ್ಲೇಷನ್ ರೇಟ್ 100 ಐತಿ. ಡಿವೈಡ್ ಬೈ 100 into 331 is fixed for everyone. ಮಾಡಿದ್ರೆ 3 lakh, so 13 lakh. ನೆಕ್ಸ್ಟ್ ಲೆಸ್ ಇಂಪ್ರೂವ್ಮೆಂಟ್ ಏನ್ರೆ ಇದ್ರೆ ತಗೋತೀವಿ. ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇದಕ್ಕೇನು ಚೆಕ್ ಮಾಡಲ್ಲ, ಇದ್ದಿದ್ದ ಅಮೌಂಟ್ನ ತಗೋತೀವಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವ ಇಯರು? 2006-07. 2006-07ಗೆ ಯಾವ್ದು ಕೊಟ್ಟಾರ ಚೆಕ್ ಮಾಡ್ಕೋತೀವಿ. 2006 and 7 117. 2006 and 7 sorry 112 122 into 330. 3,97,200. ಇವಾಗ ಇವರು 3. ನೆಕ್ಸ್ಟ್ ಎಡಿಷನ್ ಏನಾದ್ರು ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಕಾಸ್ಟ್ ಆಫ್ ಎಡಿಷನ್ 2 lakh ಐತಿ, ಅದನ್ನೇನಿಲ್ಲ. ನೆಕ್ಸ್ಟ್ ಇದು ತಗೋಣ. ಇವಾಗ ಕಾಸ್ಟ್ ಆಫ್ ಎಡಿಷನ್ ಲೆಸ್ ಮಾಡ್ಕೋತೀವಿ.
2 lakh ಐತಿ. ಓಕೆ, ಕಾಸ್ಟ್ ಆಫ್ ಎಡಿಷನ್ ಎಷ್ಟೈತಿ? 2 lakh ಐತಿ. ಅದನ್ನು ಲೆಸ್ ಮಾಡ್ಕೋತೀವಿ. ಎಡಿಷನ್ 2 lakh, 2 lakhಗೆ ಯಾವ ಇಯರ್ ಕೊಟ್ಟಾರ? 1998 ಆ್ಯಂಡ್ 99. ಅದು ಇಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ದಾಗ ಇಲ್ಲ. ಸೊ ಇಲ್ಲಂದ್ರೆ ನಾವು 100 ತಗೋತೀವಿ ಇಂಟು 331 ಮಾಡಿದರೆ 2 lakh divided by 100 ಇಂಟು 331 ಮಾಡಿದರೆ 6,62,000 ಬರುತ್ತೆ. ಇವಾಗ ಇವನು 4 ಆ್ಯಡ್ ಮಾಡಿ ಹೊರಗೆ ಹಚ್ಚಿ ಆ ಅಮೌಂಟಾಗ ಮೈನಸ್ ಮಾಡ್ತೀವಿ. 15,000 ಪ್ಲಸ್ 39,71,200 ಪ್ಲಸ್ 3,97,200 ಪ್ಲಸ್ 66 ಮಾಡಿದರೆ 44,49,600 ಬರುತ್ತೆ. ಇವಾಗ ಮೇಲೆ ಇರೋ ಅಮೌಂಟ್ದಾಗ ನಾವು ಇದನ್ನು ಲೆಸ್ ಮಾಡ್ಕೋತೀವಿ. 52,61,400 ಮೈನಸ್ 44,49,600 ಮಾಡಿದರೆ 8,11,800 ಬರುತ್ತೆ. ಓಕೆ, ಇದೇನಾಯಿತು? ಫಸ್ಟ್ ಒನ್ ಬಿಲ್ಡಿಂಗ್ದು ಮುಗೀತು. ನೆಕ್ಸ್ಟ್ ಇದರೊಳಗೆ ಇನ್ನೂ ಒಂದು ಐತಿ. ಹಿ ಹ್ಯಾಸ್ ಪರ್ಚೇಸ್ ದಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಆಫ್ ಕಾಸ್ಟಿಂಗ್ 8 lakh ಆನ್ 2/2/2023 ಅಂತ ಕೊಟ್ಟಾರೆ. ಇದನ್ನು 2023 8 lakh ಐತಿ. ಸೊ ಇದನ್ನು ಲೆಸ್ ಮಾಡ್ಕೋತೇವೆ. ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ನ್ಯೂ ಬಿಲ್ಡಿಂಗ್ 8 lakh ಮಾಡಿ ಲೆಸ್ ಮಾಡಿ 11,800 ಬರುತ್ತೆ. ಫಸ್ಟ್ ಒನ್ ಕಂಪ್ಲೀಟೆಡ್. ಇವಾಗ ಸೆಕೆಂಡ್ ಒನ್ ಐತಿ ಜುಲೈ. ಸೇಮ್ ಫಾರ್ಮೆಟ್ ಕಂಟಿನ್ಯೂಸ್. ಫಸ್ಟ್ ಏನೈತಿ? ಸೇಲ್ಸ್ ಪ್ರಾಸಿಡ್ಸ್ ಎಷ್ಟೈತಿ ಇದಕ್ಕೆ? ಸೆಕೆಂಡ್ ಒನ್ 44. ಇದನ್ನು ತೊಗೊಂಬಂದು ಔಟರ್ ಕಾಲಮ್ಗೆ ಹಚ್ಕೋತೀವಿ. ನೆಕ್ಸ್ಟ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದ್ರೆ ಲೆಸ್ ಮಾಡ್ಕೋತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರ? ಇಲ್ಲ, ಕೊಟ್ಟಿಲ್ಲ. ಸೊ ಅದನ್ನು ಬಿಡ್ತೀವಿ. ನೆಕ್ಸ್ಟು ಕಾಸ್ಟ್ ಆಫ್ ಅಕ್ವೈಸೇಷನ್. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಅಂತ ಹಚ್ಕೊರಿ. ಅಕ್ವೈಸೇಷನ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಅಮೌಂಟು ಎಷ್ಟೈತಿ? 10 lakh ಐತಿ. ಬಟ್ ಇಲ್ಲೇ 14 lakh ಐತಿ. ಸೊ ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಐತಿ ನೋಡು ಅದನ್ನ ತಗೋತೀವಿ. ಮತ್ತು ಇಯರ್ನು ಇದನ್ನು ತಗೋತೀವಿ. ಯಾವ್ದು ಜಾಸ್ತಿ ಇರ್ತೈತಲ್ಲ ಆ ಇಯರ್ನ ತಗೋತೀವಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ ಆಮೇಲೆ ತಗೋತೀವಿ. ಎಷ್ಟೈತಿ? 14 lakh. 14 lakh ಇದಕ್ಕೆ ಡಿವೈಡ್ ಮಾಡೋಕ್ಕೆ 2001 ಇದನ್ನು ತಗೋತೀವಿ. 2001ಗೆ ಎಷ್ಟೈತಿ? 100
ಡಿವೈಡ್ ಬೈ 100 ಇಂಟು 331 ಮಾಡಿದರೆ 46,34,000 ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತಗೋತೀವಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದ್ದಿದ್ದ ಅಮೌಂಟ್ ತಗೋತೀವಿ. ಇದಕ್ಕೇನು ಕಂಪೇರ್ ಮಾಡ್ಕೋಂಗಿಲ್ಲ. ಎಷ್ಟೈತಿ 70,200 5 6 ಇಂದ ಐತಿ 117 ಇಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಬೈ 117 ಇಂಟು 3 ಮಾಡಿದರೆ 1,98,600 ಬರುತ್ತೆ. ನೆಕ್ಸ್ಟ್ ಎಡಿಷನ್, ಕಾಸ್ಟ್ ಆಫ್ ಎಡಿಷನ್ ಐತಿ. ಎಸ್ 2 lakh ಐತಿ, 1990 ಐತಿ, ಇದರಲ್ಲಿ ಇಲ್ಲ. ಸೊ 100 ಡಿವೈಡ್ ಮಾಡ್ತೀವಿ. 2 lakh minus ಕಾಸ್ಟ್ ಆಫ್ ಎಡಿಷನ್ ಎಷ್ಟು 2 lakh. ಅದರ ಇಯರ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಆಗಿಲ್ಲ. ಸೊ ಡಿವೈಡ್ ಬೈ 100 ಇಂಟು 31 2 lakh ಇಂಟು ಡಿವೈಡ್ ಬೈ 100 ಇಂಟು 331 ಮಾಡಿದ್ರೆ 6,62,000. ಸೊ 3 ಆ್ಯಡ್ ಮಾಡಿ ಹೊರಗೆ ಹಚ್ಚಿ ಅದ್ರ ಜೊತೆ ಪ್ಲಸ್ ಮಾಡಿ 6,34,000 ಪ್ಲಸ್ 1,09,600 ಮಾಡಿದ್ರೆ 54,94,600. ಸೊ ಇದನ್ನು ಮಾಡ್ಕೊಂಡು ಇದ್ರಾಗ ಲೆಸ್ ಮಾಡಿದ್ರೆ 47,44,600 ಮೈನಸ್ 54,946,000 ಮಾಡಿದರೆ ಮೈನಸ್ 7,50,000 ಬರುತ್ತೆ. ಅದನ್ನು ಮೈನಸ್ನಾಗ ಇಂಡಿಕೇಟ್ ಮಾಡಿ. ನೆಕ್ಸ್ಟ್ ಥರ್ಡ್ ಒನ್ ನಾನ್ ಲಿಸ್ಟೆಡ್ ಶೇರ್ಸ್. ಇದಕ್ಕೂ ಫಸ್ಟು ಸೇಲ್ಸ್ ಪ್ರೊಸೀಡ್. ಸೇಲ್ಸ್ ಪ್ರೊಸೀಡ್ ಎಷ್ಟೈತಿ? ಸೇಲ್ಸ್ ಪ್ರೊಸೀಡ್ 8,12,200. ನೆಕ್ಸ್ಟ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರಿ. ಯಾಕಂದ್ರೆ ರಿಪೀಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಯಾವುದು ನೀವು ಇರಲ್ಲ, ರಿಪೀಟೆಡ್ ಕ್ವಶನ್ಸ್ ಇರ್ತಾವೆ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿರಿ ಅವನಿಗೆ. ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವೈಸೇಷನ್. ಕಾಸ್ಟ್ ಆಫ್ ಅಕ್ವೈಸೇಷನ್ ಎಷ್ಟಿದೆ? 1,30,800. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಾದ್ರು ಕೊಟ್ಟರೆ ಚೆಕ್ ಮಾಡ್ಬೇಕು. ಇದಕ್ಕೇನಿಲ್ಲ. ಸೊ ಡೈರೆಕ್ಟ್ ನಾವು ಏನು ಮಾಡ್ತೀವಿ, ಇದನ್ನು ಒಂದು ತಗೋತೀವಿ. ಇಯರ್ ಆಫ್ ಅಕ್ವೈಸೇಷನ್ 3 and 4. 3 4ಗೆ 113 ಐತಿ. equal to 109. So 109 cost of acquisition about 31 ಮಾಡಿದ್ರೆ 3,97,200.
ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದನ್ನು ತಗೋತೀನಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನೈತಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿಲ್ಲ, ಸೊ ಅದನ್ನು ಹಂಗೆ ಇಡ್ತೀನಿ. ಕಾಸ್ಟ್ ಆಫ್ ಎಡಿಷನ್ ತಗೋತೀನಿ. 1,13,000 45 ಐತಿ, 45,113. Divide by 2,003 and 4 and 5 113 into 113 divided by 113 into 331. 3,81,000 ಇಷ್ಟಾಗುತ್ತೆ. ಸೊ ಇವನ್ನ ಆ್ಯಡ್ ಮಾಡಿ ಇದೆಲ್ಲ ಲೆಸ್ ಮಾಡ್ಕೋಬೇಕು. 4250 plus 397 200 plus 331 7,32,450. ಇವಾಗ 8 lakh ಜೊತೆ ಅದನ್ನು ಲೆಸ್ ಮಾಡಬೇಕು. 8,200,000 minus 732,450 ಮಾಡಿದ್ರೆ 79,000 ಎಷ್ಟು ಬರುತ್ತೆ ಇದೈತಿ. ಇವಾಗ ನೆಕ್ಸ್ಟ್ ಅಷ್ಟು ಇವಾಗ ಕ್ಯಾಪಿಟಲ್ ಗೇನ್ ಅಂತ ಹಾಕೊಂಡು ಅಷ್ಟು ಅಂದ್ರೆ ಬಂದ ಆನ್ಸರ್ನ ಆ್ಯಡ್ ಇದ್ದಿದ್ದು ಆ್ಯಡ್ ಮಾಡಬೇಕು, ಲೆಸ್ ಇದ್ದಿದ್ದು ಲೆಸ್ ಮಾಡ್ಕೋಬೇಕು. ಬಂದ ಆನ್ಸರ್ ಎಷ್ಟೈತಿ, ಇದು 11,800 ಬಿಲ್ಡಿಂಗಿಂದು ಪ್ಲಸ್ ಎಲ್ಲ ಮೈನಸ್ 7,50,000 ಇದ್ರದ್ದೈತಿ ಮೈನಸ್ 7,50,000 ಪ್ಲಸ್ 79,000 ಮಾಡಿದ್ರೆ ಆನ್ಸರ್ ಏನು ಬಂತು, ಮೈನಸ್ 6,58,450 ಮೈನಸ್ ಬಂದಿತ್ತಲ್ಲ. ಸೊ ಇದನ್ನು ನಾವು ಅದನ್ನು ಕ್ಯಾಪಿಟಲ್ ಲಾಸ್ ಅಂತ ಹಚ್ಕೋತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹಚ್ಕೊಂಡ್ರೆ ಈ ಪ್ರಾಬ್ಲಮ್ ಈ ಥರ ಇಷ್ಟೊಂದು ಕಾಂಪ್ಲಿಕೇಟ್ ಕೊಡಲ್ಲ, ಸಿಂಪಲ್ ಇರ್ತೈತಿ. ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ, ಸಿಂಪಲ್ ಅದಾವು ಮಾಡ್ಬೋದು. ಇಷ್ಟು 3 ಐಟಮ್ಸ್ ಎಲ್ಲ ಕೊಡಲ್ಲ, 2 ಐಟಮ್ಸ್ ಕೊಟ್ಟು ಇಷ್ಟು ಕಾಸ್ಟ್ ಆಫ್ ಎಡಿಷನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಲ್ಲನೂ ಕೊಡೋದಿಲ್ಲ. ಸಿಂಪಲ್ ಇರುತ್ತೆ ಪ್ರಾಬ್ಲಮ್ಮು, ಬಿಡಿಸ್ಬೋದು.